ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಂದು ಥಿಂಗ್ಸ್ಗಳನ್ನ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ. ಅದೆಲ್ಲ ಬಂದಿತ್ತು, ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೆ. ಯಾವುದೆಲ್ಲ ಬಂದಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಲೇಡೀಸ್ಗಳಿಗೆ ಯಾವ್ದಾದ್ರು ಐಟಮ್ಸ್ಗಳನ್ನ ನೋಡಿದ್ರೆ ಅದು ಯೂಸ್ ಆಗುತ್ತೆ ಅಂದರೆ, ಅದರಲ್ಲೂ ಕಿಚನ್ ಐಟಮ್ಸ್ಗಳು ನೋಡಿದ್ರಂತೂ ತುಂಬ ಕ್ಯೂರಿಯಾಸಿಟಿ. ಸ್ವಲ್ಪ ನನಗೆ ಆ ಥರ ಎಲ್ಲ ಇಂಟ್ರೆಸ್ಟು. ಇದು ಆನ್ಲೈನಲ್ಲಿ ನೋಡಿದ್ದೆ, ಚೆನ್ನಾಗಿದೆ, ಹೇಗಿದೆ ನೋಡೋಣ ಅಂತ. ನಾನು ಆರ್ಡ್ರ್ ಮಾಡಿದಾಗ ನಂಗೆ ಅದು ಚೆನ್ನಾಗಿರುತ್ತೋ ಇಲ್ವೋ ಅಂತ ಸ್ವಲ್ಪ ಡೌಟ್ ಇತ್ತು. ನಾನು ಬಂದ ತಕ್ಷಣವೇ ಅನ್ಬಾಕ್ಸ್ ಮಾಡಿ ಅದು ಹೇಗಿದೆ ನೋಡೋಣ, ಹೇಗೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ನಾನು ಟ್ರಯಲ್ ಮಾಡಿ ನೋಡಿದೆ. ತುಂಬ ಚೆನ್ನಾಗಿದೆ, ಮಾತ್ರ ತುಂಬ ಚೆನ್ನಾಗಿ ಕಟ್ ಆಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲವ. ಈಗ ನಾವು ಏನೇ ಆಗಲಿ ಮಿಕ್ಸಲ್ಲಿ ಒಂದು ರೌಂಡ್ ಗ್ರೈಂಡ್ ಮಾಡ್ತೀವಿ ಅಂದರೆ ಎಲ್ಲ ಪುಡಿ ಪುಡಿ ಆಗಿರುತ್ತೆ, ಒಂದೇ ಸಮ ಬರೋದಿಲ್ಲ. ನೋಡಿ, ಇದ್ರಲ್ಲಿ ಕಟ್ ಮಾಡಿಕೊಂಡ್ರೆ ಅದರೊಳಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನಾನು ಈ ರೀತಿ ಮಾಡಿದ್ರೆ ನೀಟಾಗಿ ಒಂದೇ ಸಮ ಬರುತ್ತೆ. ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ನಾನು ಯೂಸ್ ಮಾಡಿದ್ದೀನಿ ಈಗ ಆಲ್ಮೋಸ್ಟು. ಹಾಗಾಗಿ ನಾನು ಹೇಳ್ತಿರೋದು, ನೋಡಿದ ತಕ್ಷಣವೇ ಆನ್ಲೈನಲ್ಲಿ ಸುಮ್ಮನೆ ತೋರಿಸ್ತಾರೇನೋ, ಚೆನ್ನಾಗಿದೆಯೋ ಇಲ್ವೋ ಅನ್ನೋ ಥರ ಆರ್ಡ್ರ್ ಮಾಡಿದ್ದು ನಾನು ಇದನ್ನು. ತುಂಬ ಚೆನ್ನಾಗಿ ಯೂಸ್ ಆಯಿತು. ಇದ್ರ ಜೊತೆಗೆ ನಾನು ಇನ್ನೊಂದು ಥಿಂಗ್ಸ್ನೂ ಕೂಡ ಆರ್ಡ್ರ್ ಮಾಡಿದ್ದೆ. ಟಿಶ್ಯೂ ಪೇಪರ್ ಆರ್ಗನೈಸರ್ ಬರುತ್ತಲ್ಲ, ಅದನ್ನು ಆರ್ಡ್ರ್ ಮಾಡಿದ್ದೆ. ನಾನು ಇದನ್ನು ನನ್ನ ಫ್ರೆಂಡ್ ಮನೇಲಿ ನೋಡಿದ್ದೆ, ನಂಗೆ ತುಂಬ ಇಷ್ಟ ಆಗಿತ್ತು. ನೋಡಿ, ನಾವು ಕೂಡ ಟಿಶ್ಯೂನ ಅಲ್ಲಿ ಇಲ್ಲಿ ಇಟ್ಟಿರ್ತೀವಲ್ಲ, ಅದು ಮಿಸ್ಸಿ ಥರ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನೋಡೋಣ, ನಾನೊಂದು ಆರ್ಡ್ರ್ ಮಾಡೋಣ ಹೇಗಿದೆ ಅಂತ ನೋಡಿದೆ. ಚೆನ್ನಾಗಿತ್ತು. ನಾನು ಅಲ್ಲೇ ಫ್ರೆಂಡ್ ಮನೇಲೇ ನೋಡಿ ನಂಗೆ ತುಂಬ ಇಷ್ಟ ಆಗಿ ನಾನು ಆರ್ಡ್ರ್ ಮಾಡಿದ್ದು. ಏಕೆಂದರೆ ಎಲ್ಲರ ಮನೆಯಲ್ಲೂ ಈಗ ಯೂಸಲಿ ಟಿಶ್ಯೂ ಪೇಪರ್ನ ಯೂಸ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಕೆಲವೊಂದು ಸಲ ನಮ್ಮ ಕೈಗೆ ಸಿಗೋ ಥರನೇ ಇರಬೇಕು ಅನ್ನೋ ಥರ ನಾವು ಅರೇಂಜ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀವಿ. ಸೊ ಇದನ್ನು ನೀವು ಡೈನಿಂಗ್ ಟೇಬಲ್ ಮೇಲಾದ್ರು ಇಡ್ಬೋದು, ಎಲ್ಲರೂ ಇಡ್ಬೋದು. ನೋಡೋಕ್ಕೂ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ನೋಡೋಕ್ಕೆ ಏನಪ್ಪ ಇಷ್ಟೊಂದು ಚೆನ್ನಾಗಿದೆ, ಏನೋ ಇದೆ ಅನ್ನೋ ಥರ ಇರುತ್ತೆ. ಬಟ್ ಚೆನ್ನಾಗಿತ್ತು, ಹಂಗಾಗಿ ನಾನು ಆರ್ಡ್ರ್ ಮಾಡಿದ್ದೆ ಇದನ್ನು. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ನೋಡಿ, ಈ ಥರ ತುಂಬ ಕಾಸ್ಟ್ ಇದೆ ಅನ್ನೋ ಥರ ಏನಿಲ್ಲ, ರೀಸನಬಲ್ ಪ್ರೈಸಲ್ಲಿ ಇದೆ ಇದೆಲ್ಲ. ಹಾಗಾಗಿ ನಾನು ಆರ್ಡ್ರ್ ಮಾಡಿದ್ದು. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ನೋಡಿ, ಈ ಥರ ಇಟ್ಟರೆ ನೋಡೋಕ್ಕೂ ಏನೋ ಒಂಥರ ಏನೋ ಥಿಂಗ್ಸ್ ಇಟ್ಟಿದ್ದೀವಿ ಏನೋ ಥರ ಕಾಣಿಸುತ್ತೆ, ಶೋ ಪೀಸ್ ಇಟ್ಟಿದ್ದೀವಿ ಏನೋ ಥರ ಅನಿಸುತ್ತೆ. ನಾನು ಅದನ್ನು ನೋಡಿ ಏನಿರ್ಬೋದು ಅಂತ ನೋಡ್ತಿದ್ದೆ, ಚೆನ್ನಾಗಿತ್ತು ಮಾತ್ರ. ಹಾಗಾಗಿ ನನಗೂ ಒಂದು ಬೇಕು ಅಂತ ಆರ್ಡ್ರ್ ಮಾಡಿದ್ದು. ಅದ್ರ ಜೊತೆಗೆ ನಾನು ವಾರ್ಡ್ರೋಬ್ ಬಾಕ್ಸ್ಗಳು ಬರ್ತಾವಲ್ಲ, ಫ್ಯಾಬ್ರಿಕ್ನೆಲ್ಲ ಸ್ಟೋರ್ ಮಾಡೋದಕ್ಕೆ, ಅರೇಂಜ್ ಮಾಡೋದಕ್ಕೆ. ಸೊ ನಾನು ಆ ಬಾಕ್ಸ್ಗಳನ್ನ ಆರ್ಡ್ರ್ ಮಾಡಿದ್ದೆ. ಕೆಲವೊಂದು ಯೂಟ್ಯೂಬರ್ ಶೇರ್ ಮಾಡಿರೋ ಲಿಂಕ್ಗಳನ್ನ ಅದರಲ್ಲಿ ನೋಡಿ ನಾನು ಆರ್ಡ್ರ್ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿದೆ. ನಾನು ಮೊದಲು ಕೂಡ ಕೆಲವೊಂದು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ, ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ ವೈಸ್. ನೋಡಿ, ಈ ರಿಂಗ್ ಇದೆಯಲ್ಲ, ಇದರಿಂದನೇ ಫೋಲ್ಡ್ ಆಗೋದಿಲ್ಲ. ಇದು ನೀಟಾಗಿ ನಾವು ಹೇಗೆ ಅರೇಂಜ್ ಮಾಡಿರ್ತೀವಿ ಅದೇ ಥರ ಇರುತ್ತೆ. ಮಕ್ಕಳುಗಳಿಗೆ ನೀವು ಎಷ್ಟೇ ನೀಟಾಗಿ ವಾರ್ಡ್ರೋಬ್ನ ಅರೇಂಜ್ ಮಾಡಿಕೊಟ್ರು ಅವ್ರು ಸ್ವಲ್ಪ ಮೆಸ್ಸಿ ಥರನೇ ಮಾಡಿಕೊಡ್ತಾರೆ. ಹಾಗಾಗಿ ಈ ಥರ ಸಪ್ರೇಟಾಗಿ ಅವರ ಫ್ಯಾಬ್ರಿಕ್ಗಳನ್ನ ನೀಟಾಗಿ ಜೋಡಿಸ್ಕೊಟ್ರೆ ನೀಟಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿದೆ ಕ್ವಾಲಿಟಿ ವೈಸುವೆ. ನಾನು ತೊಗೊಂಡಿರೋ ಪ್ರೈಸಿಗೆ ತುಂಬ ವರ್ತಿದೆ. ಸೊ ಹಾಗಾಗಿ ನನಗೆ ಒಂದು 4 ಬೇಕು ಅಂತ ಆರ್ಡ್ರ್ ಮಾಡಿದ್ದೆ. ಯಾವುದೇ ಪಾರ್ಸೆಲ್ ಬಂದ ತಕ್ಷಣವೂ ಏನೋ ಕ್ಯೂರಿಯಾಸಿಟಿ ಅಲ್ವಾ, ಮೊದಲು ಅದು ಏನಿದೆ ಏನು ನೋಡಬೇಕು, ಅನ್ಬಾಕ್ಸ್ ಮಾಡಿ ನೋಡೋವರೆಗೂ ಕ್ಯೂರಿಯಾಸಿಟಿ ಕ್ವಾಲಿಟಿ ಹೇಗಿದೆ ಅಂತ. ಸೊ ನಾನು ಸ್ವಲ್ಪ ಹೊರಗೆ ಹೋಗಬೇಕಿತ್ತು, ಕಿಟ್ಟಿ ಇತ್ತು. ಹಾಗಾಗಿ ಹೊರಟು ಬಂದು ನಾನು ಅರೇಂಜ್ ಮಾಡಿರೋದು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ. ಇನ್ನೇನು ಕಿಟ್ಟಿ ಅಂದರೆ ಆಲ್ಮೋಸ್ಟ್ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಕಿಟ್ಟಿ ವೀಡಿಯೋಸ್ನ. ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ಸು, ಮಾತು, ಹರಟೆ, ಒಳ್ಳೆ ಹಬ್ಬದ ಊಟ, ಜೊತೆಗೆ ಫನ್ನಿ ಗೇಮ್ಸ್ಗಳು ಎಲ್ಲ ಇರುತ್ತೆ, ಡ್ಯಾನ್ಸು ಜೊತೆಗೆ. ಸೊ ಎಲ್ಲ ಎಂಜಾಯ್ ಮಾಡೋಕ್ಕೋಸ್ಕರನೇ ಸೇರ್ಕೊಳ್ಳೋದು. ಕೈನೇ ಹಾಕೋಣ ಕಣವ, ಕೈಯಲ್ಲಿ ಪಟ ಅಂತ ಹಾಕಿ ಹೋಗ್ಬಿಡುತ್ತೆ ಬೇಗ. ಕೈ ಹಾಕಿ ನೋಡು ಒಂದ್ಸಲ, ಕೈಲಿ ಹಾಕವ ಎಷ್ಟು ಹಾಕ್ತವೆ ಅಂತ ಲೆಕ್ಕ ಇಡ್ತಾರೆ. ನೀವು ಪಾಸ್ಟಾಗಿ ಹಾಕ್ತೀವಿ ಅಂತಾನೆ ಅವ್ಳು ಹೇಳ್ಕೊಡ್ತಾರೆ, ಸುಮ್ಮನೆ ಕಷ್ಟ ಆಗುತ್ತೆ ನೋಡಿ ಅದು. ಕೈಯಲ್ಲಿ ಬೇಗ ಹಾಕ್ಬೋದು, ಕೈಯಲ್ಲಿ ಮುಗ್ದೆ ಹೋಗ್ತಾವ ಬಳೆ. ಏನ್ ನಾವು ಆಂಟಿರಲ್ವೇ ಸಾಕ್ಬಿಡವ, ಕೈಲಿ ಹಾಕ್ತೀವಿ. ಕೈಲಿ ಹಾಕ್ಬಾರ್ದು. ಹೀಗೆ ಎಲ್ಲ ಒಟ್ಟಿಗೆ ಸೇರ್ಕೊಂಡಾಗ ಫನ್ನಿ ಗೇಮ್ಗಳು ಇದು ನೋಡೋಕೆ ಈಸಿ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ, ತುಂಬ ಮಜಾ ಕೊಡ್ತಾವೆ. ಮಾತ್ರ ಇವೆಲ್ಲ ಹೇಗೆ ಟೈಮ್ ಪಾಸ್ ಮಾಡ್ತೀವಿ ಅಂತಲೇ ಗೊತ್ತಿರಲ್ಲ, ಆ ದಿನ ಹೇಗೆ ಉರುಳೋಗಿರುತ್ತೆ ಅನ್ನೋದೇ ಗೊತ್ತಿರಲ್ಲ. ನೋಡೋಕ್ಕೆ ಇವೆಲ್ಲ ನಿಜವಾಗ್ಲೂ ಇವು ಹೆಂಗಿರ್ತವೆ ಅಂದರೆ, ಇವೇನು ಆರಾಮಾಗಿ ಎತ್ತಾಕ್ಬೋದು ಕಣಪ್ಪ ಸ್ಪೂನಲ್ಲಲ್ವಾ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅಷ್ಟು ಸುಲಭ ಅಲ್ಲ. ಬಟ್ ನಿಜವಾಗ್ಲೂ ಎಲ್ಲ ಇರ್ತೀವಲ್ಲ, ಯಾರು ವಿನ್ ಆಗ್ತೀವಿ, ಯಾರು ಎಷ್ಟು ತೆಗೆದಾಕ್ತಾರೆ, ಯಾರು ಹೇಗೆ ಆಡ್ತಾರೆ ಅನ್ನೋದೇ ಕ್ಯೂರಿಯಾಸಿಟಿ. ಈ ಗೇಮ್ ಅಂತೂ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ. 1 ಡಜನ್ ಫುಲ್ಲು ಪೆನ್ಸಿಲ್ನ ಒಂದು ಮುಷ್ಟಿ ಹಿಡಿದು ಮೇಲೆಸ್ತು ಕ್ಯಾಚ್ ಹಿಡಿಬೇಕು. ಯಾರು ಎಷ್ಟು ಹಿಡಿತಾರೆ ಅವ್ರು ವಿನ್ನು ಅಂತ.
ಬಟ್ಟು ಕಿಟ್ಟಿ ಇದ್ದಿದ್ದು ಸುಜಾತ ಅಂತ ಅವ್ರ ಮನೇಲಿ ಇದ್ದಿದ್ದು, ಅವ್ರ ಮಗಳು ಈ ಗೇಮ್ಸ್ ಎಲ್ಲ ಅವಳು ಅರೇಂಜ್ ಮಾಡಿದ್ದು. ಚೆನ್ನಾಗಿತ್ತು ನಿಜವಾಗ್ಲೂ. ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಮಾತ್ರ ನಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ನನಗಂತೂ ಇದರಲ್ಲಂತೂ ನಿಜವಾಗ್ಲೂ ಹೇಗೆ ಆಡ್ತೀವಿ ಅನ್ನೋದೇ ಗೊತ್ತಿಲ್ಲ. ಅಂದರೆ ಕ್ಯಾಚ್ ಹಿಡಿತಾರೆ ಎಲ್ಲರೂ, ಎಷ್ಟು ಹಿಡಿತಾರೆ ಅದ್ರ ಮೇಲೆ ಡಿಪೆಂಡು. ನಾನು ಅಷ್ಟೂ ಕೂಡ ಒಟ್ಟಿಗೆ 1 ಡಜನ್ ಫುಲ್ ಕ್ಯಾಚ್ ಹಿಡಿದ್ಬಿಟ್ಟೆ. ನಂಗೆ ಅದೇ ಆಶ್ಚರ್ಯ ಆಗಿದ್ದು. ಬಟ್ ಚೆನ್ನಾಗಿತ್ತು ಮಾತ್ರ. ಆ ವಿಡಿಯೋ ನಿಜವಾಗ್ಲೂ ಮಿಸ್ ಆಗಿದೆ, ನನಗೆ ಗೊತ್ತಿಲ್ಲ, ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಅದನ್ನು. ಬಟ್ ತುಂಬ ಚೆನ್ನಾಗಿತ್ತು. ಬಟ್ ನಾನು ಇನ್ನೊಂದು ಸಲ ವೀಡಿಯೋಗೋಸ್ಕರನೂ ಕೂಡ ನಾನು ವಿಡಿಯೋ ಮಾಡಿದೆ ಅದನ್ನು. ಬಟ್ ಆವಾಗ ನನಗೆ 10 ಅಷ್ಟೇ ಬಂದಿದ್ದು 1 ಡಜನಲ್ಲಿ. ಚೆನ್ನಾಗಿದೆ ಮಾತ್ರ ಈ ಗೇಮ್ಸು. ಫನ್ನಿಯಾಗಿ ಆರಾಮಾಗಿ ಕೂತ್ಕೊಂಡು ಲೇಡೀಸು ಅಳತೆ ಹೊಡ್ಕೊಂಡು ಆಟಾಡೋಕ್ಕೆ ತುಂಬ ಚೆನ್ನಾಗಿದೆ. ಚೆನ್ನಾಗಿರುತ್ತೆ ಮಾತ್ರ ಕಿಟ್ಟಿ ಅಂದರೆ. ಆಲ್ಮೋಸ್ಟ್ ಎಲ್ಲದನ್ನು ಜವಾಬ್ದಾರಿಗಳಿಂದ ಹಿಡಿದು ಟೆನ್ಷನ್ಗಳಿಂದ ಫ್ರೀ ಮಾಡ್ಕೋಬೇಕು, ಒಂದಿನ ನಮ್ಮ ದಿನ ಆಗಿರಬೇಕು ಅಂತ ಅಂದ್ಕೊಂಡು ಹೋಗಿರ್ತೀವಿ. ಚೆನ್ನಾಗಿತ್ತು ಮಾತ್ರ. ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಎಲ್ಲ ಸೇರ್ಕೊಂಡಾಗ ಒಟ್ಟಿಗೆ. ಒಂಥರ ಗೇಮ್ಸು, ಡ್ಯಾನ್ಸು, ಲಂಚು ಎಲ್ಲ ಚೆನ್ನಾಗಿರುತ್ತೆ. ಲಂಚ್ ಅಂತೂ ಚೆನ್ನಾಗಿತ್ತು. ಬಾಳೆದೆಲೆ ಊಟ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಹೋಳಿಗೆ ಊಟ ಒಂಥರ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಬೇಕಲ್ಲ ಅಂತ ಯಾರು ಲೇಡೀಸ್ ಸುಮ್ಮನೆ ಊಟ ಮಾಡ್ತಾರೆ ರೀ, ಅದು ಇದು ಮಾತಾಡ್ಕೊಂಡು ಮುಗಿಸೋತಿ. ಚೆನ್ನಾಗಿತ್ತು. ಎಲ್ಲ ಮುಗಿಸಿ ಮನೆಗೆ ಬಂದೆ. ಮಕ್ಳುಗಳು ಕೇಳಬೇಕಾ, ನೀವು ಮಾತ್ರ ಕಿಟ್ಟಿ ಪಾರ್ಟಿ ಮಾಡ್ಕೊಬಂದಿದ್ದೀರಮ್ಮ, ನಮಗೇನೂ ಇಲ್ಲ, ನಮಗೇನು ಸ್ಪೆಷಲ್ ಮಾಡಿಕೊಟ್ಟಿಲ್ಲ ಅಂತ ಶುರು ಮಾಡ್ಕೊಂಡ್ರು. ಸೊ ಇವಾಗ ಹಾಲಿಡೇಸ್ ಅಲ್ವಾ, ಅವರಿಗೆ ಮನೇಲೇ ಫ್ರೀಯಾಗಿದ್ದಾರೆ. ಅಮ್ಮ ನಾವೇನೇ ಪನ್ನೀರ್ ಗ್ರೇವಿ ಮಾಡ್ಕೊತೀವಿ ಕಣ್ರಮ್ಮ ಅಂತ ಅವರೇ ನನ್ನ ಮಗನೂ ನನ್ನ ಮಗಳೇ ಪ್ರಿಪೇರ್ ಮಾಡ್ಕೊಂಡ್ರು. ಚೆನ್ನಾಗಿತ್ತು ಮಾತ್ರ. ನೈಟು ಲಂಚಿಗೆ ಮಾಡ್ಕೊಂಡಿದ್ದು ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಅವರೇ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡ್ಕೊಂಡಿದ್ರು. ತುಂಬ ಜನ ಮಾಡಿ, ನನಗೆ ಗೊತ್ತಿರಲಿಲ್ಲ. ಇವರು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡಿದ್ದಾರೆ. ಸೀರಿಯಸ್ಲಿ ನಾನು ತಮಾಷೆಗೆ ಹೇಳ್ತಿಲ್ಲ. ಈಗ ನಾವು ಹೊರಗಡೆ ಹೋಟೆಲ್ ಸ್ಟೈಲಲ್ಲಿ ತಿಂದಿರ್ತೀವಲ್ಲ, ಅದೇ ಸ್ಟೈಲಲ್ಲಿತ್ತು. ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಗಳು ಇಷ್ಟು ಟೇಸ್ಟಿಯಾಗಿ ಮಾಡ್ತಾಳ ಅಂತ ಅನ್ನಿಸ್ತು ಮಾತ್ರ. ತುಂಬ ಚೆನ್ನಾಗಿತ್ತು ಮಾತ್ರ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದು. ಟೇಸ್ಟ್ ಮಾಡೋಕ್ಕೆ ನನಗೂ ಕೊಟ್ಟಿದ್ಲು. ಚೆನ್ನಾಗಿತ್ತು. ಅದನ್ನೇ ಅಮ್ಮ ಹೇಗೆ ಮಾಡಿದ್ದೀನಿ ಹೇಳ್ರಮ್ಮ ಅಂತ ಯಾರಿಗೆ ಆದರೂ ಅಷ್ಟೇನಲ್ವ, ನಾವು ಮಾಡಿರೋ ಅಡುಗೆನ ಯಾರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ, ಎಷ್ಟು ಖುಷಿ ಅಲ್ವಾ. ಹಾಗೆ ನನ್ನ ಮಗಳು ಕೇಳ್ತಾಯಿದ್ಲು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ಥರ ವಿಡಿಯೋ ಮತ್ತು ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಓಕೆ, ಬಾಯ್.